ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಇದಕ್ಕಿದ್ದ ಅವರೆಕಾಳು ಚಿಕನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಸೇರಿಸಿ, ಸ್ವಲ್ಪ ತಗೊಳ್ಳಿ, ಜಾಸ್ತಿ ಬೇಡ. ಈಗ ಇದಕ್ಕೆ 2 ಬೆಳ್ಳುಳ್ಳಿ ಬಿಡಿಸ್ಕೊಂಡಿರೋಂಥ 2 ಬೆಳ್ಳುಳ್ಳಿ, 2 ಇಂಚು ಶುಂಠಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಹಾಗೆ 2 ಇಂಚು ಚಕ್ಕೆ, 10 ಲವಂಗ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡೋಣ. ತುಂಬ ಹುರಿಯೋಕ್ಕೇನು ಹೋಗೋದು ಬೇಡ, ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ನಂತರ 2 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಉದ್ದುದಕ್ಕೆ ಹೆಚ್ಕೊಂಡ್ರೆ ಸಾಕು. ಇದು ಮಸಾಲೆಯಲ್ಲಿ ರುಬ್ಬೋದಲ್ವ, ಅದರಿಂದ ಉದ್ದುದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಹೋದರೆ ಸಾಕು ನಮಗೆ. ನಂತರ ಒಂದು 6 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೂ ಒಂದೆರಡು ಸೇರಿಸ್ಕೊಳ್ಬೋದು. ನಾವು ಇಲ್ಲಿ ಖಾರ ಕಡಿಮೆ ತಿನ್ನೋದ್ರಿಂದ ಕಮ್ಮಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ. ನಂತರ 2 ಕಟ್ ಮಾಡ್ಕೊಂಡಿರೋ ಟೊಮೆಟೊ, ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ. ತುಂಬ ಸೀದಿಸಬಾರ್ದು, ಯಾವುದೇ ಕಾರಣಕ್ಕೂ ಕಪ್ಪಗಾಗಬಾರ್ದು. ಈಗ 1 ಸ್ಪೂನು ಗಸಗಸೆ, ಅರ್ಧ ಸ್ಪೂನು ಮೆಣಸು, 2 ಸ್ಪೂನು ಹುರಿಗಡಲೆ ತಗೊಂಡಿದ್ದೀನಿ. ಇದನ್ನು ಹಾಕಿ ಕಲಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು, ನಂತರ 1.5 ಸ್ಪೂನು ಕಾಶ್ಮೀರಿ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಖಾರ ಜಾಸ್ತಿ ಬರಬಾರ್ದು, ನಾವು ಖಾರ ಕಡಿಮೆ ಅಂತ ಹೇಳಿದ್ನಲ್ವ, ಅದರಿಂದ ಖಾರ ಜಾಸ್ತಿ ಬೇಡ ಅನ್ನೋ ಕಾರಣಕ್ಕೆ 1.5 ಸ್ಪೂನು ಕಾಶ್ಮೀರಿ ಚಿಲ್ಲಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನು ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಹದಕ್ಕೆ ಮಿಕ್ಸ್ ಆದರೆ ಸಾಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ದಪ್ಪನೇ ಕಟ್ ಮಾಡಿದ್ದೀನಿ. ನಂತರ ಸ್ವಲ್ಪ ಪುದೀನ, ಅದನ್ನು ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಇದು ಎಲ್ಲ ತುಂಬ ಫ್ರೈ ಆಗೋದು ಏನು ಬೇಡ, ಸ್ವಲ್ಪ ಮಸಾಲೆ ಒಳಗಡೆ ಮಿಕ್ಸ್ ಆದರೆ ಸಾಕು. ತುಂಬ ಹುರಿಯೋ ಅಂಥ ಅವಶ್ಯಕತೆ ಏನೂ ಇಲ್ಲ, ಫ್ರೈ ಆಗೋ ಥರ ಏನು ಬೇಡ, ಸ್ವಲ್ಪ ಹುರ್ಕೊಂಡು. ಈಗ ಹಸಿ ತೆಂಗಿನಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಕು, ಇದು ಹುರಿಯೋದಕ್ಕೆ ಹೋಗಬಾರ್ದು. ಹಸಿಕಾಯಿ ಮಸಾಲೆಯಲ್ಲಿ ಮಿಕ್ಸ್ ಆದರೆ ಸಾಕು. ಮಿಕ್ಸ್ ಮಾಡಿಕೊಂಡು ಸ್ಟವ್ ಈಗ ಆಫ್ ಮಾಡ್ಕೊಳ್ಳೋಣ ಸಾಕು. ಇಷ್ಟೇ ಸಾಕು, ಫ್ರೈ ಮಾಡೋದೇನೂ ಬೇಕಾಗಿಲ್ಲ. ಈಗ ಅದು ಮಸಾಲೆ ಆರಾಕ್ಬಿಡೋಣ. ಆರಾಕ್ಬಿಟ್ಟು ಚಿಕನ್ನು ಹಾಗೂ ಇದಕ್ಕಿದ್ದ ಅವರೆಕಾಳು ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಆರೋಷ್ಟೊತ್ತಿಗೆ 2 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಅಡುಗೆ ಎಣ್ಣೆ. ಅದರ ಜೊತೆಗೆ ಕಟ್ ಮಾಡ್ಕೊಂಡಿರೋ ಅರ್ಧ ಈರುಳ್ಳಿ ಸಾಕು. ಚಿಕನನ್ನು ಹುರಿಯೋದಕ್ಕೋಸ್ಕರ ಈ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ತುಂಬ ಏನು ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಂಬ ಕೆಂಪಗಾಗೋ ಅವಶ್ಯಕತೆ ಏನಿಲ್ಲ. ನೋಡಿ, ಇಷ್ಟಿದ್ರೆ ಸಾಕು. ಈಗ 1 kg ಚಿಕನ್ ತೊಗೊತಾ ಇದ್ದೀನಿ ನಾನು. 1 kg ಚಿಕನನ್ನು ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಸಿ, ಎಣ್ಣೆಯಲ್ಲಿ ಈರುಳ್ಳಿನಲ್ಲಿ ಫ್ರೈ ಆಗಲಿ, ಸ್ವಲ್ಪ ಚಿಕನ್ನು ಫ್ರೈ ಆಗಲಿ. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ನಾನಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ, ನೀವು ಬೇಕಾದರೆ ಪುಡಿ ಉಪ್ಪು ಕೂಡ ಬಳಸ್ಕೊಳ್ಬೋದು. ನೋಡಿ, ಉಪ್ಪು ಹಾಕಿದ ನಂತರ ಕಲಿಸ್ಕೊತಾ ಇದ್ದೀನಿ. ಈಗ ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿ. ಚಿಕನ್ಗೆ ಅರಿಶಿನ ಪುಡಿ ಸೇರಿಸಿ ಕಲಿಸಿದ್ರೇ ಚಿಕನ್ನಲ್ಲಿ ಸ್ಮೆಲ್ ಇರುತ್ತಲ್ವ, ಅದೆಲ್ಲ ಹೋಗುತ್ತೆ. ಚೆನ್ನಾಗಿ ಕಲಸಿ ಸ್ವಲ್ಪ ಕುದಿಯೋಕ್ಕೆ ಬಿಡಿ. ನೋಡಿ, ಈ ಥರ ಕುದೀಲಿ. ಈ ಹದ ಬರೋವರೆಗೂ ಕುದಿಸಿ. ಈಗ ಇದಕ್ಕಿರೋ ಅವರೆಕಾಳು ಅರ್ಧ kg ಅಷ್ಟು ತಗೊಂಡಿದ್ದೀನಿ. ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಕ್ಬಿಡಿ. ಇದು ಚೆನ್ನಾಗಿ ಬೇಯಲಿ ನಿಮಗೆ. ಮಿಕ್ಸ್ ಕೊಡಿ, ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ಮಸಾಲೆ ರುಬ್ಕೊಳ್ಳೋಣ. ಈಗ ಆರಿರುತ್ತೆ ಮಸಾಲೆ ರುಬ್ಕೊಳ್ಳೋಣ. ನೋಡಿ, ಮಸಾಲೆ ರುಬ್ಕೊಂಡಾಯಿತು. ಈಗ ಈ ಮಸಾಲೆನ
ನೋಡಿ ಅದಕ್ಕೆ ಚಿಕನ್ನು ಮತ್ತು ಕಾಳು ಬೆಂದಿದೆ. ಈಗ ಮಸಾಲೆ ಸೇರಿಸ್ಕೊಳ್ಳೋಣ. ಅದಕ್ಕೆ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಮಸಾಲೆ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ಮಸಾಲೆ ಫುಲ್ಲು ಚಿಕನ್ನು ಮತ್ತು ಕಾಳಿಗೆ ಹಿಡಿಯೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಸಿ ನೀವು ಇದಕ್ಕಿರೋ ಅವರೆಕಾಳನ್ನ ಮಟನ್ನಲ್ಲೂ ಸೇರಿಸ್ಕೊಳ್ಬೋದು ಫ್ರೆಂಡ್ಸ್. ಮಟನಲ್ಲಿ ಸೇರಿಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ನೀರು ಹಾಕ್ಕೊಳ್ಳೋಣ. ಮಸಾಲೆ ಜಾರಲ್ಲಿ ಇತ್ತಲ್ವ ಮಸಾಲೆ, ಅದಕ್ಕೆ ನೀರು ಸೇರಿಸಿ ಹಾಕ್ಕೊತಾ ಇದ್ದೀನಿ ಇಲ್ಲಿ. ನೀರು ಹದ ನೀವು ಯಾವ ರೀತಿ ಬೇಕೋ ಆ ರೀತಿಯೇ ತಗೊಳ್ಳಿ. ಒಬ್ಬೊಬ್ಬರಿಗೆ ತೆಳ್ಳಗಿದ್ರೆ ಇಷ್ಟ ಆಗಲ್ಲ, ಒಬ್ಬೊಬ್ಬರಿಗೆ ಗಟ್ಟಿ ಇದ್ದರೆ ಇಷ್ಟ ಆಗಲ್ಲ. ಅದು ನೀವು ತಿನ್ನೋ ರುಚಿಗೆ ತಕ್ಕಂತೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಈ ಹದಕ್ಕೆ ನೀರು ಹಾಕಿದ್ದೀನಿ ನೋಡ್ಕೊಳ್ಳಿ. ನಾನು ತುಂಬ ತೆಳ್ಳಗೂ ಆಗೋ ಥರ ಹಾಕಲಿಲ್ಲ, ತುಂಬ ಗಟ್ಟಿನೂ ಇರೋ ಥರ ಹಾಕಿಲ್ಲ, ಮೀಡಿಯಮಾಗಿ ಹಾಕಿದ್ದೀನಿ ನೋಡಿ. ಸಾಮಾನ್ಯವಾಗಿ ಈ ಹದ ಬಂದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಹಾಗೂ 3 ವಿಸಿಲ್ ಬಿಡೋಣ. 3 ವಿಸಿಲ್ ಬಿಟ್ಟರೆ ಸಾಕು, ಚಿಕನ್ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಈಗ 3 ವಿಸಿಲ್ ಬರ್ತಾ ಇದೆ. 3 ವಿಸಿಲ್ ಆಗಿದೆ. ಈಗ ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ನೋಡಿ, ವಿಸಿಲೆಲ್ಲ ಹೋದ್ಮೇಲೆ ಓಪನ್ ಮಾಡೋಣ. ವಿಸಿಲ್ ಸೆಂಟ್ರಲ್ ತೆಗಿಯೋದು ಬೇಡ, ವಿಸಿಲ್ ಕಂಪ್ಲೀಟಾಗಿ ಹೋಗೋ ತನಕ ವೆಯ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ತುಂಬ ರುಚಿಕರವಾದ ಇದಕ್ಕಿದ್ದ ಅವರೆಕಾಳು ಚಿಕನ್ ರೆಡಿ. ಇದನ್ನು ರಾಗಿ ಮುದ್ದೆ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ, ನಿಮ್ಮ ಟೇಸ್ಟಿಗೆ ತಕ್ಕಂತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ರುಚಿಕರವಾದ ಇದಕ್ಕಿದ್ದ ಅವರೆಕಾಳು ಚಿಕನ್ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ನೀವು ಟ್ರೈ ಮಾಡಿ, ತಿಂದು ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.